ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ರಾ ವೀಡಿಯೋಸ್ನೇ ಹಾಕಿರ್ತೀನಿ. ಈ ವ್ಲಾಗ್ ಹೊಲ್ದ ಹತ್ರ ಹೋಗಿ ನಾವು ಸುತ್ತಾಡ್ಕೊಂಡು ಬಂದಿರೋದೇ ಆಗಿದೆ. ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ತಂಗಿ ಮತ್ತು ನನ್ನ ಸೋದರ ಮಾವನ ಹೆಂಡತಿ ಮತ್ತೆ. ಆದರೆ ನಾನು ಅಕ್ಕ ಅಂತ ಕರಿತೀನಿ. ಇದು ತುಂಬ ರಾ ವಿಡಿಯೋ ಆಗಿರುತ್ತೆ. ತುಂಬ ಖುಷಿಯಾಗಿದ್ದೀನಿ ಇವತ್ತು. ಕಾರಣ ಇಷ್ಟೊಂದು ಬಿಸಿಲಲ್ಲಿ ನಾವು ಯಾವತ್ತೂ ಹೊರಗಡೆ ಹೋಗೋದಿಲ್ಲ. ಆದರೆ ನಮ್ಮ ಶ್ವೇತಕ್ಕನಿಂದನೇ ನಾವು ಹೋಗ್ತಾ ಇದ್ದೀವಿ. ಅವರೇ ತುಂಬ ಫೋರ್ಸ್ ಮಾಡಿದ್ದು, ನಡೀರಿ ಹೊಲ ಹತ್ರ ಹೋಗಿ ಬರೋಣ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಅವಳು ವೆಯ್ಟ್ ನಿನ್ನ ವೆಯ್ಟ್ ನೀನು ಎತ್ತುತ್ತಾನೆ ಸುಚ್ಚಿ. ಮ್ಯಾತ್ ಆಡೋದಲ್ಲ, ಉಯ್ಯಾಲೆ ಆಡಬೇಕು. ಗಟ್ಟಿಯಾಗಿ ಇಟ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಹಾಂ, ಎಲ್ಲರೂ ಇಟ್ಕೋ. ಹ್ಞೂ, ದೂರದಿಂದ ಹಿಂದೆಯಿಂದ ಬಾ, ಹಿಂದೆಯಿಂದ ಎಳ್ಕೊಂಡು ಬಿಡು ಹಂಗೆ. ನಾನು ಮಾಡಿ ತೋರಿಸ್ತೀನಿ, ಇಟ್ಕೋ. ಪವಿತ್ರಕ್ಕೆ ಏನು ಬೈಲಿ ಹಿಡ್ದು ಮಾಡಿ ತೋರಿಸ್ತೀನಿ, ಬೈಲಿ. ಹಿಂಗೆ ಇಟ್ಕೋ, ಹಿಂಗೆ ಬೈಲಿ. ಹಾಂ, ಹುಷಾರು. ಇದು ಊರ ಹತ್ರದಲ್ಲೇ ಇರೋ ಮರ. ನಾನು ನನ್ನ ಹಸ್ಬೆಂಡ್ ಏನಾದರೂ ಆ ಕಡೆ ಹೋದಾಗೆಲ್ಲ ಒಂದ್ಸಾರಿ ಈ ಥರ ಇಟ್ಕೊಂಡು ನೇತಾಡೋದೆಲ್ಲ ಮಾಡ್ಬಿಟ್ಟು ಬರ್ತೀವಿ. ಇದು ಒಂಥರ ಎಕ್ಸಸೈಸ್ ಥರನೇ, ಆದರೆ ಕೈಯೆಲ್ಲ ತುಂಬ ಉರಿಯುತ್ತೆ. ಅದು ಮರ ತುಂಬ ಹೊರಟಲ್ವಾ, ಅದಕ್ಕೆ. ಚರಂಡಿಗೆ ಬಿದ್ದೋದಿ ಈಗ ಹಾಕ್ಬೇಡ ಕಾಲ. ಪರವಾಗಿಲ್ಲ, ನಾನು ಬರೀ ಒಂದೇ ಸುತ್ತಾಗ್ಬಿಟ್ಟೆ. ಅದೇ ಕಣಪ್ಪ, ಅಲ್ಲಿ ಸುಮ್ಮನೆ ಎಲ್ಲೇ ನೋಡಿ ನೋಡಂತವಳು. ಎಲ್ಲೋ ಎಲ್ಲ ಹ್ಞೂ ಹೋಯ್ತು ಒಳಕೋಯ್ತು. ಅಲ್ಲಿ ತಲೆ ಕಾಣಿಸ್ತಾ, ಅಲ್ಲಿ ಆ ಹೋಲ್ ಹತ್ರ ತಲೆ ಕಾಣಿಸ್ತಾ. ಆ ಹೋಲ್ ಇಲ್ವಾ, ತಲೆ ಕಾಣಿಸ್ತಾ ಅದ ನೋಡೋದು. ಅದು ಹೊರಗಡೆ ಇತ್ತು, ಈಗ ಒಳಕೋಯ್ತು. ಅದು ಕಾಣ್ತಾನೆ ಇಲ್ಲ ನನ್ನ ಕಣ್ಣಿಗೆ ಈಗಲೂ. ಬಾ ತೋರಿಸ್ತೀನಿ ಬಾ. ಅಲ್ಲಿ ತೂತ್ ಇಲ್ವಾ, ಅಲ್ಲಿ ಆ ತೂತ್ ಒಳಗಡೆ ಅದೇ. ಆಯ್ತು ನಡೀರಿ. ಇವ್ರದ್ದು ಮರ ಅದೇ, ಏನ್ ಫಲ ಬಿಟ್ಟಿಲ್ಲ ಅಲ್ಲಿ. ಫಲ ಬಿಟ್ಟಿಲ್ಲ. ನೇರಳೆ ಹಣ್ಣು ಕಿತ್ಕೊಳ್ಳೋಕೆ ನಾವು ಟ್ರೈ ಮಾಡ್ತಾ ಇದ್ವಿ. ಎಮ್ಮೆ ನಮ್ಮನ್ನೇ ನೋಡ್ತಾ ಇದ್ವಿ. ಹುಷಾರು, ಕಿತ್ಕಳೆ ಇನ್ನೂ ಎತ್ತೋ ಬಗ್ಸೆ. ನೀನ್ ಎಳೆ ಹೋಗಿ ಬಸ್ಸಿಯ ಲೋ ಬಗ್ಸವಳೆ, ಹೇಳ್ಕೊ ಈಗ. ಕಿತ್ಕಳೆ ಸುಚಿತ್ರ, ಯಾರು ಬಗ್ಗಿಸ್ತವ್ರಲ್ಲ, ನೀನ್ ಸ್ವಲ್ಪ ಬಗ್ಸೋ. ಹಿಡ್ಕ, ನಾನೇ ಬರ್ತೀನಿ. ಹಿಡ್ಕ, ಹಿಂದಕ್ಕೆ ಹೋಗೋ ಸುಚಿ. ಹಂಗೆ ಹಿಡ್ಕೊಳ್ಳಿ, ನಾನು ಎಳ್ಕೊತೀನಿ. ನಾನು ಉದ್ದಾಗಿ ನಿಂಗೆ ಹಿಡ್ಕೊಳ್ಳಿ. ವಾ ಬಟ್ರು ಎಷ್ಟೋ ಶ್ರಮ ಪಟ್ಟಿ ವೇಸ್ಟ್ ಸರ್ಸಿ. ಇವಳು ಏನು ವಿಡಿಯೋ ಮಾಡ್ದೆ, ಹಿಂಗಾರು ಇಟ್ಕೋಬೇಕಾರೆ ಹಿಂಗೆ ಹಿಡ್ಕೊಂಡು. ಅಕ್ಕ ಹೋಗು. ಅದೊಂದು ಕೈ ಹಿಂಗೆ ಇವಳು ಬರ್ಲಿಲ್ಲ, ಲೇಟಾಗಿ ಬಂದು ತಾನೆ ವಿಡಿಯೋ ಹಿಡ್ಕೊಳಕ್ಕೆ. ಕರ್ಮವೇ, ಹಿಂಗೆ ಹಿಡ್ಕಪ್ಪ. ಅವಳು ಯೂಟ್ಯೂಬ್ಗೆ ಹಾಕ್ತಾಳೆ ಫಸ್ಟ್. ನಂಗೆ ನೋಡ್ಬಿಟ್ಟು ಏನು ಓಡ್ತಾ ಇಲ್ಲ ತಲೆಯಲ್ಲಿ, ಸುಮ್ಮನೆ ಇದ್ಬಿಡ್ರಿ. ಹ್ಞೂ ಸಾಕು, ಈಗ ಇಲ್ಲ ಅಂತ ಬರೀಕಿ. ನಾನು ಇವಾಗ ಸ್ವಲ್ಪ ದೂರ ಹೋಗ್ಬಿಟ್ಟು ಮುಗ್ದೋಯ್ತದೆ, ನೀಟಾಗಿ ಹೇಳ್ಕೋಬೇಕು. ಆಯ್ತು, ಎಳಿಬೇಡ ಅಂತ ಹೇಳ್ತವನಿ. ಎಷ್ಟು ಟ್ರೈ ಮಾಡಿದ್ರು ಹಣ್ಣು ಸಿಗ್ಲಿಲ್ಲ ನಮಗೆ. ಬರೀ 2 ಹಣ್ಣಿಗೆ ಎಷ್ಟು ಟ್ರೈ ಮಾಡಿದ್ರು ಗೊತ್ತಾ. ಅದು ಫುಲ್ಲು ಮರ ಅಷ್ಟು ಗಟ್ಟಿ ಇಲ್ಲ, ಬೆಂಡು. ಸೊ ಅದು ಎಳ್ದಷ್ಟು ಮುರಿದೋಯ್ತಾಯಿತ್ತು. ನೇರಳೆ ಹಣ್ಣಿಗೆ ನಾವು ಸೀಪ್ ಹೊಡೆದಾಡಲಿಲ್ಲ, ಆದರೆ ಸಿಗಲಿಲ್ಲ.
ಆ ಎಮ್ಮೆಗೆ ಏನಾದರೂ ಮಾತು ಬಂದಿದ್ರೆ ಅದು ಬಾಯಿಗೆ ಬಂದಂಗೆ ಬೈದಿರೋದೇನೋ ಪಾಪ, ಅದಕ್ಕೆ ಅಷ್ಟು ಎದುರಿಸ್ಬಿಟ್ಟಿದ್ದೀವಿ. ನಾವು ಎಳ್ದಾಡ್ತಿದ್ದ ಸೌಂಡ್ಗೆ ಅದು ಓಡಾಡಾಕ್ಬಿಡ್ತು. ಬಂದ್ಬಿಟ್ವಿ. ಆಮೇಲೆ ಅಯ್ಯೋ ಅದು ಸಿಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಏನಾದ್ರು ನೋಡೋಣ ಅಂತ ಬಂದ್ವಿ. ಇಲ್ಲಿ ನಮ್ಮ ಮಾವ ಅವರದ್ದು ಹೊಲ ಎಲ್ಲ ಇದೆ. ಅದನ್ನು ನೋಡಿಕೊಂಡು ಹಂಗೆ ಅಲ್ಲೇನಾದ್ರು ಸಿಗುತ್ತಾ ಅಂತ ಹುಡ್ಕಾಡ್ಕೊಂಡು ಬಂದ್ವಿ. ಇನ್ನೊಂದೇನೆಂದರೆ ಅಲ್ಲಿ ಒಂದು ನೇರಳೆ ಮರ ಇದೆ ಅಂತ ಹೇಳ್ತು ನಮ್ಮ ಶ್ವೇತಕ್ಕ. ಸೊ ನೋಡೋಣ ಅಲ್ಲೇನಾದರೂ ಸಿಗುತ್ತಾ ಅಂತ ಬಂದ್ವಾ. ಅಲ್ಲಿ ಫಲಾನೇ ಕಚ್ಚಿಲ್ಲ. ಆ ಏರಿಯಾದಲ್ಲಿ ಸುಮಾರು ನೇರಳೆ ಹಣ್ಣು ಮರ ಇದೆ, ಒಂದು ಫಲ ಕಚ್ಚಿಲ್ಲ. ನಮ್ಮದು ಇದೆ, ಅಂದರೆ ನನ್ನ ಹಸ್ಬೆಂಡ್ ಅವ್ರ ಹೊಲದಲ್ಲೂ ಒಂದು ನೇರಳೆ ಹಣ್ಣು ಮರ ಇದೆ, ಫಲಾನೇ ಕಚ್ಚಿಸ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಈ ರೋಡ್ ಸೈಡ್ ಮರದಲ್ಲಿ ಮಾತ್ರ ಒಂದು ಗೊಂಚಲಿತ್ತು, ಅದು ಜಾಸ್ತಿ ಇದ್ದಂಗೆ ಇರಲಿಲ್ಲ. ಮೇಲಿದ್ವೇನೋ ಅವೆಲ್ಲ ಕೆಳಗೆ ಉದುರು ಮೇಲತ್ತಿ ಯಾರೂ ಕಿತ್ಕೊಳ್ಳಲ್ಲ, ಯಾಕಂದರೆ ಅಲ್ಲಿ ಬಿದಿರು ಮಳೆ ಇದೆ ಮತ್ತು ಸದ್ಕು ಜಾಸ್ತಿ. ಸೊ ಹಂಗಾಗಿ ಯಾರೂ ಆ ಕಡೆ ಹೋಗೋದಿಲ್ಲ, ಹಂಗಾಗಿ ಕಿತ್ಕೊಳ್ಳಲ್ಲ. ಕೆಳಗೆ ಉದುರು ಉದುರಿರೋದನ್ನ ಎತ್ಕೊಂಡು ತಿನ್ನೋಕ್ಕಾಗಲ್ಲ ನಮಗೆ, ಯಾಕಂದರೆ ಉದುರು ಬಿಟ್ಟಿರೋದು ಬೇಗ ಹುಳ ಆಗ್ಬಿಟ್ಟಿರುತ್ತೆ, ಅದು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಸುಮ್ಮನೆ ಬಂದುಬಿಟ್ವಿ. ನೋಡೋಣ ಇತ್ತಿಂದ ಹೋಗ್ಬೇಕಾದ್ರೆ ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತು ಈ ಜಾಗದಲ್ಲಿ ನಮ್ಗೆ ಸಿಕ್ಕಿದ್ದು ಹಲ್ಜೋಳ. ಅದು ಶ್ವೇತಕ್ಕ ನನಗೆ ಮಾತ್ರನೇ ಕಿತ್ಕೊಟ್ಲು ಒಂದೇ ಒಂದು. ಮಾತ್ರ ಸಖತ್ತು ಸ್ವೀಟಾಗಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ ಹಲ್ಜೋಳ. ಎಷ್ಟು ಸ್ವೀಟಾಗಿತ್ತು ಅಂದರೆ ಪೂರ್ತಿ ಕವ್ರ್ಕೊಂಡು ತಿಂದ್ಬಿಟ್ಟಿದ್ದೀನಿ ನಾನು, ಅಷ್ಟು ಸ್ವೀಟಾಗಿತ್ತು. ಇದೆ ಗಿಟ್ಟಿದ್ದು ಇಲ್ಲ, ಸುಮ್ಮನೆ ಸೌಂಡ್ ಮಾಡಿಬಿಡ್ರಿ. ಒಳಗೆ ಹೊಟ್ಟೋಯ್ತು. ಒಂದು ಮೈಲಿ ದೂರ ಓಡಾಗೋಳೆ. ಎಲ್ಲ ಏನು ಮರ? ಎಲ್ಲ ಲಕ್ಕಿ ಮರ. ಎಲ್ಲಿದೆ ಲಕ್ಕಿ ಮರ? ಲಕ್ಕಿ ಮೇಳೆ. ನನ್ನ ಹೆಸರು ಪವಿತ್ರ, ನಿನ್ ಗಂಡ ಬದಲೇ ಹೇಳ್ಬಿಡು ಕಿತ್ಕೊಂಡೆ ಅಂತ. ತುಂಬ ಚಿಕ್ಕ ವಯಸ್ಸಲ್ಲಿ ಏನಾದರೂ ಲಕ್ಕಿ ಮಿಳೆ ಕಂಡ್ರೆ ಅದರದ್ದು ಎಲೆನ ಕಿತ್ಕೊಂಡು ತಲೆಗೆ ಮುಡ್ಕೊಂಡು ಲಕ್ಕಿ ಗಿಡ ಕೇಳ್ತಾ ಇದ್ವಿ. ಲಕ್ಕಿ ಗಿಡ, ನನ್ನ ಹೆಸರು ಪವಿತ್ರ, ಯಾರು ಕಿತ್ಕೋತಾರೆ ಅವ್ರ ಹೆಸರು ಹೇಳ್ಬಿಟ್ಟು, ನಿನ್ನ ಗಂಡ ಅವತ್ತಲೇ ಹೇಳ್ಬಿಡು ನಾವು ಈ ಥರ ಕಿತ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಏನೋ ಗೊತ್ತಿಲ್ಲ, ಇದು ಯಾರಿಂದ ಬಂತೋ ಗೊತ್ತಿಲ್ಲ. ನಾವು ತುಂಬ ಚಿಕ್ಕ ವಯಸ್ಸಿರುವಾಗ ನಮಗಿಂತ ದೊಡ್ಡವ್ರು ನಮ್ಗೆ ಹೇಳ್ಕೊಟ್ಬಿಟ್ಟಿದ್ರು. ನನ್ನ ತಂಗಿಗೆ ಅದು ನೆನಪಾಯ್ತೇನೋ, ಅದಕ್ಕೆ ಅವಳು ನೆನ್ಪು ಮಾಡ್ಕೊಂಡು ಕೇಳ್ತಾಯಿದ್ಲು. ಸೊ ನಾನು ಅದು ಹೇಳ್ತದೆ, ಅದು ಚೈಲ್ಡ್ಹುಡ್ ಮೆಮೊರೀಸ್. ಅದು ಒಂಥರ ನನಗೆ ಅದು ತುಂಬ ಇಷ್ಟ ಆಯಿತು ಕೇಳಿದ ತಕ್ಷಣ. ಹೌದಲ್ವ, ನಾವು ಹಿಂಗೆಲ್ಲ ಮಾಡ್ತಾಯಿದ್ವಿ ಅಂತ. ಆಮೇಲೆ ಅಲ್ಲಿ 2 ಹಾವುಗಳಿತ್ತು, ನನ್ನ ಕಣ್ಣಿಗೆ ಕಾಣ್ತಾನೆ ಇರಲಿಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ, ಆ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಕೆಳಗಡೆ ಇತ್ತು, ಇನ್ನೊಂದು ಆ ರೌಂಡ್ ಸರ್ಕಲ್ ಇದೆಯಲ್ಲ, ಆ ತಟ್ಟೆ ಥರ ಅದ್ರದ್ದು ಹೋಲ್ ಇದೆಯಲ್ಲ, ಅದರೊಳಗೆ ಒಂದು ಸೇರಿಕೊಂಡು ಹೊರಗಡೆ ಬರ್ದೇನೆ ಸುಮಾರು ಹೊತ್ತು ಇತ್ತು. ನಾವು ಹೋಗ್ಬೇಕಾದ್ರೂ ಅದು ಹೊರಗಡೆ ಬಂದಿರಲಿಲ್ಲ. ಮತ್ತು ಅಲ್ಲಿ ನೋಡೋದಾದರೆ ಆ ಬೇಬಿ ಕಾರ್ನ ಹೆಂಗೆ ಕಡ್ದು ತಿಂತೈತಿ. ನಾನೇ ನೋಡ್ತಾ ಇದ್ದೆ ಯಾವ ಥರ ಬಗೆಟಿರೋಳ್ ಥರ ಕಡ್ದು ತಿಂತಾಯಿದೆ ಅಂತ. ನಿಜವಾಗ್ಲೂ ಅದು ಅಷ್ಟು ಟೇಸ್ಟಿಯಾಗಿತ್ತು. ಆಮೇಲೆ ಕೊನೆಗೂ ನೇರಳೆ ಹಣ್ಣನ್ನು ಬಿಡಲೇ ಇಲ್ಲ, ಬಡ್ದು ಉದುರಿಸಿದ್ವಿ. ಕಾಯಿ ಸಮೇತ ಉದುರೋಯ್ತದು. ಒಂದು ಮಾತ್ರ ಪೂರ್ತಿ ಹಣ್ಣಾಗಿತ್ತು, ಇನ್ನೆರಡು ಅರ್ಧಂಬರ್ಧ ಹಣ್ಣಾಗಿತ್ತು. ಸ್ವಲ್ಪ ಉಳಿತು ಬಿಟ್ಟರೆ ಟೇಸ್ಟಿಯಾಗಿತ್ತು. ಎಲ್ಲ ಒಂದೊಂದು ತಿಂದ್ವಿ. ನೆಕ್ಸ್ಟ್ ಇವಾಗ ನಮ್ಮ ಹೊಲ್ದ ಹತ್ರ ಬಂದಿದ್ದೀವಿ, ಎಳ್ನೀರು ಕೆಡ್ಗೋಣ ಅಂತ ಹೇಳ್ಬಿಟ್ಟು. ಆಯಿತು, ಹಣ್ಣಾಗಿರೋ ತಿನ್ನೋದಾ? ನಮ್ಮ ಶ್ವೇತಕ್ಕನೂ ನನ್ನ ಗಂಡನೂ ಹೋದ್ರಲ್ಲ ಊಟ ತತ್ತೀವಿ ಅಂತ ಬರಬೇಕಾದ್ರೆ ಒಂದು 10 ಸೀಬೆಕಾಯಿ ಕಿತ್ಕೊಂಡು ಬಂದ್ಬಿಟ್ಟವ್ರೆ. ಅಂದರೆ ಅವರು ನಮ್ಮ ರಿಲೇಟಿವೇ, ನಮ್ಮ ಅಣ್ಣ ತಮ್ಮದಿರು ಅಂತ ಹೇಳ್ತಾರಲ್ಲ ಆ ಥರ. ಅವರದ್ದು ಮರ ಇದೆ ಅಲ್ಲಿ, ಅಲ್ಲೇ ಕಿತ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರು ಲೋಟಿ ತೊಗೊಂಡು ಅವ್ರ ಮರದಲ್ಲೇ ಸೀಬೆಕಾಯಿ ಕಿತ್ಕೊಂಡು ಬಂದುಬಿಟ್ಟಿದ್ರು. ಮರದಲ್ಲಿ ಕಾಯಿ ಇತ್ತು, ಆದರೆ ಎಳ್ನೀರೋ ಇಲ್ಲ ಬಲ್ತಿರೋ ಕಾಯೋ ಇದು ಐಡೆಂಟಿಫೈ ಮಾಡೋಕ್ಕೆ ನಮ್ಮಲ್ಲಿ ಯಾರೂ ಅಷ್ಟು ಎಕ್ಸ್ಪರ್ಟ್ ಇರಲಿಲ್ಲ ನಮ್ಮ 4 ಜನದಲ್ಲಿ. ಅದೊಂದು ಕಷ್ಟ ಆಗಿತ್ತು. ಅದಕ್ಕೆ ಒಂದೊಂದು ಉದುರಿಸ್ಕೊಂಡು ಟೆಸ್ಟ್ ಮಾಡ್ಕೊಂಡು ಹೋಗ್ರಿ. ಈಗ ಹೋಗಪ್ಪ, ನಾನು ಕುಡ್ಕ ತಗೊಬರ್ತೀನಿ. ಎಷ್ಟು ನಿಧಾನಕ್ಕೆ ಹೋಯ್ತಾಳು ಗೊತ್ತಾ, ಸಸ್ ಅಂದ್ಕೊಂಡು. ಅಕ್ಕ ಯಾವ ಮರ?
ನನಗೆ ಅಲ್ಲಿ ಹಾವು ನೋಡ್ಬಿಟ್ಟಿದ್ನಲ್ಲ ಅದೇ ಭಯ. ಇದು ಬಿಸಿಲೊತ್ತು ಬೇರೆ ಅಲ್ವಾ, ಹೊಲ್ದಲ್ಲಿ ಎಲ್ಲಾದರೂ ಮಲ್ಕೊಂಬಿಟ್ಟಿದ್ರೆ ಅಂತ ಅಂದ್ಬಿಟ್ಟು ಹುಸ್ ಅಂದ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ. ಅದು ನಡೆಯೋಕ್ಕೂ ನಂಗೆ ಸರಿಯಾಗಿ ಆಗ್ತಾಯಿರಲಿಲ್ಲ ಅಲ್ಲಿ. ಅದಕ್ಕೆ ನನ್ನ ತಂಗಿ ಹಂಗೆ ಅಂದಿದ್ದವಳು, ಎಷ್ಟು ನಿಧಾನಕ್ಕೆ ಹೋಯ್ತವಳೆ ಅಂತ. ನಿಜವಾಗ್ಲೂ ಭಯ ಆಗುತ್ತೆ ಬಿಸಿಲು ಟೈಮಲ್ಲಿ. ಹಾವು ಹೆಂಗೆ ಮಲಗಿರ್ತವೆ ಹೇಳೋಕ್ಕಾಗಲ್ಲ. ಇನ್ನೊಂದು ಗೋದೆ ನಾಗರ ಹಾವು ಅಂತ ಕರೀತಾರಲ್ಲ, ಅದು ಸೇಮ್ ಮರಳು ಥರನೇ ಇರುತ್ತೆ. ಅದು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ, ಕಷ್ಟ. ಅದಕ್ಕೆ ನಾನು ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಹೋಗ್ತಾಯಿದ್ದೆ, ಲೌಟಿ ತೊಗೊಂಡು ಹೋಗ್ತಾಯಿದ್ದೆ. ನನ್ನ ಹಸ್ಬೆಂಡ್ ಹಿಂದೆ ಬರ್ತಾರೆ ಕೆಡವಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ಕೊ ಈಗ ಚೊರ್ರ ಅಂತದೆ. ಇದು ಈಸಿಯಾಗಿ ಬರ್ತವೆ, ಎಳೆವಲ್ವಾ? ತಗ ಎಲ್ಲಿ ಚಳ್ಳಂತೂ ಅದು ಚಳ್ಳಂತೂ ಜೋರಾಗಿ ಹೊಡೆದಿತ್ತು. ಕಾಯ್ದ ನೋಡೋಣ. ಮೇ ಬಿ ಇದ್ರಲ್ಲಿ ಗಂಜಿ ಇಲ್ಲ ಕಣ. ರೆಕಾರ್ಡ್ ಮಾಡಿ ಇಟ್ಕೊ. ಓ ಸಾರಿ. ಚೆನ್ನಾಗವೆ ಮಾತ್ರ. ಚೂರು ಚೂರು ಅದೇ ಸ್ವೀಟ್ ಆಗ್ಯದಲ್ಲ. ಹಾಂ ಕೊಡಿ. ಸರಿ, ಥ್ಯಾಂಕ್ಸ್ ಕಣ. ಸಾಕು ಬಕ್ಕ. ಬೆಳಿಗ್ಗೆ ಅದು ಊಟ ಸಿಬೇಕಾಯ್ ತೋರ್ಸಕ್ಕ. ನಾನು ವಿಡಿಯೋ ಮಾಡ್ತವನಿ. ಓ ಸುಮಾರಾಗೆ ಕಿತ್ತೀರಿ ನೀನು. ಬಾ. ಮಮ್ಮಿ ಕಪ್ ಕಡ್ಕಳೆ ಅಲ್ಲಿ ನೋಡಿ ಮುಂದಕ್ಕೆ. ಎಳ್ನೀರೆಲ್ಲ ಕಿತ್ಕೊಂಡು ಕುಡಿದ್ಬಿಟ್ಟು ಲೌಟಿ ಇಡೋಕೆ ಹೋಗಿದ್ವಿ. ಅಷ್ಟರಲ್ಲಿ ಅವ್ರು ಬಂದುಬಿಟ್ಟಿದ್ರು, ಅಣ್ಣ. ಅವ್ರ ಮರದಲ್ಲೇ ಸೀಬೆಕಾಯಿ ಕಿತ್ಕೊಂಡು ಬಂದಿದ್ರಲ್ಲ, ಅವ್ರು ಬಂದುಬಿಟ್ಟಿದ್ರು. ಅವರೇ ಕಿತ್ಕೊಟ್ರು. ಆಮೇಲೆ ಕಿತ್ಕೊಳ್ರವ ಅಂತ ಹೇಳ್ಬಿಟ್ಟು. ಅಯ್ಯೋ ನೀವೇನು ಬೇರೆಯವ್ರ ಮನೆಯವರಾ, ನಮ್ಮ ಮನೆಯವರಲ್ವಾ ಅಂತ ಪಾಪ ಕಿತ್ಕೊಟ್ರು. ಇನ್ನೂ ಒಂದು 20-30 ಹಣ್ಣು ಕಿತ್ಕೊಂಡು ಬರಬೇಕಾದ್ರೆ ಆನ್ ದ ವೇ ಕಬ್ಬು ಇತ್ತಲ್ಲ, ಕಬ್ಬನ್ನು ತೊಗೊಂಡೋಗೋಣ ಅಂತ ಅಂದ್ಕೊಂಡು ತೊಗೊಂಡ್ವಾ. ಅದು ಜಾಸ್ತಿ ಕಬ್ಬು ಕಡಿಯೋಕ್ಕಾಗಿಲ್ಲ, ನಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಲಿಲ್ಲ ಯಾವುದು ಒಳ್ಳೆಯದು ಯಾವುದು ಚೆನ್ನಾಗಿರುತ್ತೆ. ಈ ಥರ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಬೆಂಡಿರೋದೇ ತಂದುಬಿಟ್ಟಿದ್ವಿ. ಇನ್ನೊಂದು ಸರಿ ಹೋಗಿ ಕಿತ್ಕೊಂಡು ಬರೋಣ. ಇನ್ನು ಕುಯ್ಲು ಬರುತ್ತಲ್ಲ, ಬಲ್ತಿರುತ್ತಲ್ಲ ಕಬ್ಬು, ಆವಾಗ ಟೇಸ್ಟಿಯಾಗಿರುತ್ತೆ ಅಂದ್ಕೊಂಡು ಸಿಕ್ಕಿದ್ದೆ ಸೇರುಂಡೆ ಅಂತ ಅಂದ್ಕೊಂಡು ಸಿಕ್ಕಿದ್ದೊಂದು ಕಪ್ಪು. ಮತ್ತು ಕಾಯೆಲ್ಲ ಉದುರಿಸಿದ್ವಲ್ಲ, ಎಳ್ನೀರು ಉದುರಿಸಿ ಕಾಯೆಲ್ಲ ಉದುರಿಸ್ಬಿಟ್ವಿ. ಒಟ್ಟಿಗೆ ಬಂದಿದ್ದೀವಿ. ಕಾಯಿನೂ ತೊಗೊಂಡು ಹೋಗ್ಬಿಡೋಣ ಮನೆಗೆ, ಅಡುಗೆಗೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಕಾಯಿ ಕೂಡ ಉದುರಿಸ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿ ಚೀಲ ತರಿಸ್ಕೊಂಡು ಚೀಲಕ್ಕೆಲ್ಲ ತುಂಬಿ ನನ್ನ ಹಸ್ಬೆಂಡ್ ಗಾಡೀಲಿ ಹೋಗ್ತಾರೆ ಇವಾಗ. ನಾವು ನಡ್ಕೊಂಡು ಆರಾಮಾಗಿ ಹೋಗೋಣ ಅಂತಂದ್ಬಿಟ್ಟು ಅವ್ರಿಗೆ ಹೊರ್ಸಿ ಕಳಿಸ್ಬಿಟ್ವಿ. ಸುಮಾರು ಒಂದು 10 ಕಾಯಿ ಅನಿಸುತ್ತೆ. ನಾವೊಂದು 4 ಇಟ್ಕೊಂಡ್ವಿ, ಒಂದು 15. ಸಾಕು ನಡ್ರಿ ಅದಕ್ಕ. ನಾನಂತೂ ಆ ಬಿಸಿಲಿಗೆ ಫುಲ್ ನಗರುತ್ತಾ ಇದ್ದೀನಿ. ನೀರು ಕುಡಿಬೇಕು ಅನ್ನಿಸ್ತಾಯಿತ್ತು ನನಗೆ. ಹೋದ ತಕ್ಷಣ ಎಳ್ನೀರು ಕುಡಿದಿದ್ರೂ ನೀರು ಕುಡಿಬೇಕು ಅನ್ನಿಸ್ತಿತ್ತು, ಅಷ್ಟು ಬಿಸಿಲು ಅವತ್ತು. ಬರಬೇಕಾದ್ರೆ ಹೆಂಗಿದೋ, ಹೋಗ್ಬೇಕಾದ್ರೆ ಹೆಂಗಾಗಿದೆ. ಸ್ಟಿಕ್ಕರೇ ಬಿದ್ದೋಗಿದೆ. ಹಾಂ ಇದು ಕಾಣಿಸ್ತು ಬಿಡು. ಹೊರಗಡೆ ಆಟ ಆಡ್ತಿದ್ದ ಹಾವು ಮಾತ್ರ ನೋಡಿದ್ದೆ, ಇನ್ನು ಒಳಗಡೆ ಇರೋ ಹಾವು ನೋಡಿರಲಿಲ್ಲ. ಅದು ಒಳಗಡೆ ತಲೆ ಇಟ್ಬಿಟ್ಟಿತ್ತಲ್ಲ, ಈಗ ಹೊರಗಡೆ ಬಂದು ಎಡೆ ಎತ್ಕೊಂಡು ಆ ನೀರನ್ನ ಎಂಜಾಯ್ ಮಾಡ್ತಿತ್ತದು, ಆ ತಣ್ಣಗಿರೋ ವೆದರ್ನ. ನೀರಲ್ಲೇ ಇದ್ದು ಸುಮಾರು ಹೊತ್ತು. ನಮ್ಮ ಮಾಮ ಹೇಳ್ತು ಅದು ಬೆಳಗ್ಗೆಯಿಂದನೂ ನೀರಲ್ಲೇ ಇವೆ ಅಂತ. ಅವರು ನೀರೆಲ್ಲ ಹಾಯ್ಸೋಕೆ ಹೋಗಿದ್ರಲ್ಲ ಆವಾಗ. ನಾವು ಮನೆಗೆ ಬಂದ್ಬಿಟ್ಟು ಐರನ್ ಮಾಡಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವು ಬೀಗ್ರೂಟಕ್ಕೆ ಹೋಗ್ತಾಯಿದ್ದೀವಿ. ನಾನು ವ್ಲಾಗ್ ಹಾಕಿದ್ದೀನಿ, ಮದುವೆ ವ್ಲಾಗು, ಅವ್ರದ್ದೇ ಬೀಗ್ರೂಟ ಇವತ್ತು. ಈ ದಿನ ಅಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಹೊರ್ಗಡೆ ಹೋಗಿ ಪರಿಸರದ ಜೊತೆ ಬೆರೆತು. ಬಿಸಿಲಿದ್ರೂ ನಮಗೆ ಏನೂ ಅನ್ನಿಸ್ಲಿಲ್ಲ. ಕೊನೆಗೆ ಸ್ವಲ್ಪ ಸುಸ್ತಾಯಿತು ಅನ್ನಿಸ್ತು ಬಿಟ್ಟರೆ ಈ ದಿನ ಅಂತೂ ಸಖತ್ತಾಗಿತ್ತು. ಈ ದಿನದ ಎಲ್ಲ ಮೆಮೊರೀಸ್ನೂ ಕಲೆಕ್ಟ್ ಮಾಡಿಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.